ಒಂದು ಟಾರ್ನ ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಜನಗಳಿಗೆ ತಗೊಂಬಂದಿವಕ್ಕೆ ಅದಕ್ಕೆ ಸೇರಿಸಿ ಸ್ಟಾರ್ ಮಾಡಿದ್ದಾರೆ. 90% ಹೊಗಳಿದ್ರೆ ಒಂದು 10% ಬೊಗಳ್ತವೆ. ದರ್ಶನ್ ನೋಡಿ ಜೈಲುಗಿಲು ಮಾಡ್ಕೊಂಡು ಆತರ ಆಗ್ಬಿಟ್ಟ. ಈ ಬಾಸ್ಗಿರಿ ಮಾಡ್ಕೊಂಡ್ರು ಹೇಳ್ಬೇಕು ಸರ್, ನಾವು ಬಾಸ್ಗಳಲ್ಲಪ್ಪ, ನಾವು ಒಬ್ಬ ನಟ ಅಷ್ಟೇ. ನಾನೇನ್ ಮೈ ಮೇಲೆ ಹೇಳ್ಕೊಳ್ಳೋಣ, ಅವ್ರ ಮೈ ಮೇಲೆ ಬಂದ್ರೆ ನಮ್ಗೆ ಕಿತ್ತು ಬಿಸಾಕೋ ಕೆಪಾಸಿಟಿ ಇದೆ, ಹೇಳ್ಕೊಂತೀವಿ ಸರ್. ಇವನೇ ನಮ್ ಗುರು, ಇವನೇ ನಮ್ ಬಾಸು. ಐಕಾನಿಕ್ ಶೇಪ್ ತಗೊಂಡು ನಾಳೆ ದಿವಸ ಹೆಚ್ಚು ಕಮ್ಮಿಗಳಾದಾಗ ಸರ್ ಇಂಡಸ್ಟ್ರಿ ಹೊಡೆದೋಗುತ್ತೆ. ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ಕೆಳಗಡೆ ಕಮೆಂಟ್ ಎಲ್ಲ ನೋಡಿದೆ, ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಗುರು, ಅಂಕಲ್ ಅಂಡ್ ಆಂಟಿ ಆಗಿ ಅಂತ. ಈಗ ಜಗದೀಶ್ ಅವರು ಎಲ್ಲೋ ಒಂದು ಕಡೆ ದುಡುಕಿ ಮಾತಾಡ್ಬಿಟ್ರ ಬಿಗ್ ಬಾಸ್ ಇಂದ ಹೊರಗಡೆ ಬರೋಕ್ಕೆ ಕಾರಣ ಆ ಥರ ಏನಾದರೂ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಖಂಡಿತ ಇಲ್ಲ. ನಾನು ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರು ಕೂಡ ಐ ಆಮ್ ವೆರಿ ಪರ್ಫೆಕ್ಟ್ ಆ್ಯಂಡ್ ವೆರಿ ಹ್ಯಾಪಿ ಸರ್. ಈಗ ನಾನು ಗೆಲ್ಲೋದಲ್ಲ ಸರ್, ಯಾರೋ ಒಬ್ರು ಗೆಲ್ತಾರೆ, ಅದರಲ್ಲೂ ಒಂದು ಖುಷಿ ಇದೆ ಸರ್, ಅದರಲ್ಲೊಂದು ಕಿಕ್ ಇದೆ. ಕಿಕ್ಕು ಖುಷಿ ಎರಡೂ ಇದೆ ಸರ್. ನಾನು ಬೇರೆಯವ್ರ ಥರ ನಾನೇ ಆಡಬೇಕು, ತ್ರಿವಿಕ್ರಮ್ ಥರ ನಾನೇ ಕಪ್ ಗೆಲ್ಬೇಕು ಖಂಡಿತ ಇಲ್ಲ ಸರ್. ಅಥವಾ ಜೊತೆಲಿ ಒಂದು ಬಕೆಟ್ ಬೇಕು ಬವಿನ್ ಥರ ಖಂಡಿತ ಇಲ್ಲ ಸರ್. ಹಂಸ ಪರ್ಫಾರ್ಮ್ ಮಾಡಿದ್ವಿ, ಎಸ್ ಗಾಡ್ ಅಷ್ಟೇ. ನಾನು ಯಾವತ್ತೂ ಹಂಸನ ಬಕೆಟ್ ಥರ ಯೂಸ್ ಮಾಡಿಲ್ಲ, ಅಥವಾ ಆಕೆನೋ ಆ ಥರ ಇಲ್ಲ. ಓಕೆ, ಎಲ್ಲರಿಗೂ ತಮ್ಮದೇ ಆದಂಥ ವ್ಯಕ್ತಿತ್ವ ಇದೆ ಸರ್. ಗೆಲ್ಲೋದೇ ಅಲ್ಲ ಸರ್, ಗೆಲ್ಸೋದು ಕೂಡ ತುಂಬ ಇಂಪಾರ್ಟೆಂಟ್ ಸರ್. ಈಗ ಕರ್ನಾಟಕದಲ್ಲಿ ಕಿಂಗ್ ಮೇಕ್ ಅಂತಾರೆ ದೇವೇಗೌಡರನ್ನ ಮತ್ತು ಯಡಿಯೂರಪ್ಪನ. ಏನಕ್ಕೆ ಅಂತಾರೆ, ಅವ್ರು ಬರೀ ಕಿಂಗ್ ಅಲ್ಲ ಸರ್, ಬೇರೆಯವ್ರನ್ನೂ ಕೂಡ ಕಿಂಗ್ ಮಾಡೋ ಕೆಪಾಸಿಟಿ ಇದೆ. ಸೊ ಆ ವ್ಯಕ್ತಿತ್ವಕ್ಕೆ ನಾವು ಹೋಗ್ಬೇಕೇ ಹೊರತು ನಾವೆಲ್ಲ ಇರೋರಲ್ಲ ನಮ್ಮ ಫ್ಯಾಮಿಲಿ ಥರ ಸರ್. ಇವತ್ತು ತ್ರಿವಿಕ್ರಮು ಅಷ್ಟೇ, ಕೆಲವೊಂದು ವಿಚಾರಗಳಿಂದ ತ್ರಿವಿಕ್ರಮ್ ಅವರ ಆಟ ಈ ಥರ ಇರಬಾರ್ದು ಅಂತ ನಾವು ಟೀಕೆ ಮಾಡ್ತೀವಿ ಹೊರತು ಅವರು ನಮ್ಮ ಹುಡುಗನೇ, ರಂಜಿತ್ ನಮ್ಮ ಹುಡುಗನೇ. ಪ್ರತಿಯೊಬ್ಬರು ಇಟ್ಸ್ ಸೀಸನ್ 11 ಫ್ಯಾಮಿಲಿ. ಅವ್ರಿಗೆಲ್ಲ ದೊಡ್ಡಣ್ಣ ಇದ್ದಂಗೆ ನಮ್ಮ ಸುದೀಪ್ ಇದ್ದಾರೆ. ಸೊ ರಿಯಲಿ ವಿ ಮಿಸ್ ಎವ್ರಿಬಡಿ. ಹಂಗಾಗಿ ಐ ಥಿಂಕ್ ಮೇಕಿಂಗ್ ಆಲ್ಸೋ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಸರ್. ಆಗಬೇಕು, ಗೆಲ್ಲಿ ಸರ್ ನಮ್ಮ ಹುಡುಗರೆ. ಅವ್ರಿಗೆ ನಾನು ಗೆದ್ದಂಗೆ ಸರ್ ಅದು. ಅಲ್ಲ, ಈ ಇದರಲ್ಲಿ ಇವತ್ತು ಬಿಗ್ ಬಾಸ್ ಆಯಿತು, ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಜಗದೀಶ್ ಅವರಂದರೆ ಸಾಕಷ್ಟು ಜನಕ್ಕೆ ಗೊತ್ತು. ಆದರೆ ಎಲ್ಲೋ ಒಂದು ಕಡೆ ಜಗದೀಶ್ ಅವರು ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿವಾದಗಳನ್ನು ಮೈಮೇಲೆ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ಹೇಳಿಕೆಗಳನ್ನು ಕೊಡೋದ್ರಿಂದ ಏನೋ ಜನಗಳ ಒಂದು ಟೀಕೆ ಗುರಿ ಆಗ್ತಾರ ಅಂತ ಸರ್. ಜನ ಎಲ್ಲ ನನ್ನ ಇಷ್ಟಪಡ್ತಾರೆ. ನಾನು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿ ತುಂಬ ಇಷ್ಟಪಡ್ತಾರೆ. ಅದನ್ನು ಹೇಳ್ತಾರಲ್ಲ, ಒಂದು 90% ಹೊಗಳಿದ್ರೆ ಒಂದು 10% ಬೊಗಳ್ತವೆ. ಬೊಗಳ್ಳಿ ಬಿಡಿ ಸರ್, ಏನು ಸಮಸ್ಯೆ ಇಲ್ಲ. ಚರ್ಚೆ ಆಗಬೇಕು ಸರ್. ಈಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಎಲ್ಲರೂ ಒಪ್ಕೊಬೇಕು ಅಂತ ಏನಿಲ್ಲ. ಒಂದಷ್ಟು ಜನ ವಿರೋಧಿಸ್ತಾರೆ. ಮೋದಿಯವರು ಮಾತಾಡಿದಾಗೂ ಕೂಡ ವಿರೋಧಿಸ್ತಾರೆ. ಸೊ ಜಗದೀಶ್ ಅವರು ಮಾತಾಡಿದಾಗ ಕೂಡ ಒಂದಷ್ಟು ಜನ ಒಪ್ಕೊಳ್ತಾರೆ, ಒಂದಷ್ಟು ಜನ ವಿರೋಧ ಪಡ್ತಾರೆ, ಕೆಲವರು ಸಮಾಧಾನ ಮಾಡ್ಕೊಳ್ತಾರೆ ಸರ್. ಎಲ್ಲ ಇರಬೇಕು ಸರ್. ನಾನೇನು ಎಲ್ಲರಿಗಿಂತ ಮೇಲಿಲ್ಲ ಸರ್. ನನ್ನ ಮಾತಿನಲ್ಲಿ ಚರ್ಚೆ ಆಗುತ್ತಾದರೆ ಐ ಥಿಂಕ್ ಐ ಆಮ್ ಎ ಟಾಕ್ ಆಫ್ ದ ಟೌನು. ಆಗಲಿ ಸರ್, ಒಳ್ಳೇದಲ್ವಾ? ಅಂದರೆ ನೀವು ಮಾಡೋ ಆರೋಪಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ, ಅಂದರೆ ನಿಮ್ಗೆ ಆಧಾರ ಇದೆಯಾ ಅಂತ ಜನರ ಪ್ರಶ್ನೆ. ಆಧಾರ ಇಲ್ಲ ಅಂತ ಮಾಡಿದ್ರೆ ನನ್ನನ್ನು ಏನಿಲ್ಲ ಸರ್, ಕುಂಭಮೇಳಕ್ಕೆ ಕಳಿಸ್ಬಿಡ್ತಾರೆ ಬಟ್ಟೆ ಬೀಸ್ಬಿಟ್ಟು. ಹಂಗಾಗಿ ಆಧಾರ ಇಲ್ದಿರ ಮಾಡೋಕ್ಕಾಗತ್ತಾ ಸರ್? ಯೋಚನೆ ಮಾಡಿ. ಈಗ ರಮೇಶ್ ಜಾರಕಿಹೊಳಿನ ಆಧಾರ ಇಲ್ದಿರ ಮಾಡೋಕ್ಕಾಯ್ತಾ? PSI ಹಗರಣ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ, 500 ಕೋಟಿ ಹಗರಣದಲ್ಲಿ 21 ಜನ ಪೊಲೀಸರು, ಒಂದಷ್ಟು ಜನ ಬ್ರೋಕರ್ಗಳು, ಒಬ್ಬ ADGPನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ನಮ್ಮ ಟೀಮು ಅಂತಂದರೆ ಸರ್, ಪೊಲೀಸವ್ರನ್ನ ಒಬ್ಬ ADGPನ ಜೈಲಿಗೆ ಕಳಿಸ್ತೀವಿ ಅಂದರೆ ಆಧಾರ ಇಲ್ದಿರ ನಮ್ಮನ್ನು ಒಳ್ಳೆ ಕಳ್ಸೋಕ್ಕಾಗತ್ತೆ ಸರ್? ಅದಾದ ನಂತರ 20 ಜನ ಟ್ರಾಫಿಕ್ ಪೊಲೀಸವ್ರನ್ನ ACBನಲ್ಲಿ FIR ಮಾಡಿಸಿ, ಈಗ ಪ್ರೆಸೆಂಟ್ ಲೋಕಾಯುಕ್ತದಲ್ಲಿದೆ, ಹೈಕೋರ್ಟಲ್ಲಿದೆ ಸರ್. ಪೊಲೀಸವ್ರು 20 ಜನನ FIR ಮಾಡಿಸಿದ್ದೀನಿ ACBನಲ್ಲಿ, ಲಂಚ ಇಸ್ಕೊಬೇಕಾದ್ರೆ ಲೈವ್ ಪವರ್ TV ಯಾವುದೋ ಒಂದು TV ಕಾರ್ಯಕ್ರಮದಲ್ಲಿ ಸರ್. ದಾಖಲೆ ಇಲ್ಲ ಅಂದರೆ ಬಿಡ್ತಾರ ಸರ್ ನಮ್ಮನ್ನು? ಸೊ ದಾಖಲೆ ಇಟ್ಕೊಂಡು ನನಗೆ ಸಮಾಧಾನ ಆಗಿ, ನನಗೆ ನನ್ನ ಆತ್ಮಕ್ಕೆ ಸರ್ ಸಮಾಧಾನ ಅನ್ಸಾಗ ಮಾತ್ರ ನಾನು ಟಿಪ್ಪಣಿ ಮಾಡೋದು. ಆಮೇಲೆ ನಿಮಗೂ ಎಲ್ಲ ಗೊತ್ತಿರ್ತದೆ, ಮಾಧ್ಯಮಕ್ಕೂ ಯಾಕಪ್ಪ ಮೈ ಮೇಲೆ ಹೇಳ್ಕೊಬೇಕು ಅಂತಾರೆ. ನಾನೇನು ಮೈ ಮೇಲೆ ಹೇಳ್ಕೊಳ್ಳೋಣ, ಅವ್ರ ಮೈ ಮೇಲೆ ಬಂದರೆ ನಮಗೆ ಕಿತ್ತು ಬಿಸಾಕೋ ಕೆಪಾಸಿಟಿ ಇದೆ, ಹೇಳ್ಕೊತೀವಿ ಸರ್. ಸರ್, ಈಗ ಇನ್ನೊಂದು ವಿಷಯ ಕೇಳ್ಪಟ್ಟಿವಿ ನಾವು, ಇನ್ನೊಂದು ರಿಯಾಲಿಟಿ ಶೋ ಶುರುವಾಗ್ತಾ ಇದೆ, ಅದರಲ್ಲಿ ಜಗದೀಶ್ ಅವರು ಕೂಡ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಅದು ಯಾವುದು ಅಂತ? ಅದೇನು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮನೆ ಪಾರ್ಟಿಸಿಪೇಟ್ ಮಾಡಿದೆ. ನನಗೂ ಹೆಚ್ಚಾಗಿ ಏನೋ ಆ ಕಾರ್ಯಕ್ರಮದ ಬಗ್ಗೆ ಗೊತ್ತಿಲ್ಲ. ಸೊ ಇನ್ವಿಟೇಷನ್ ಬಂತು ಯಾವುದೋ ನಮ್ಮ ಬಲ್ಲ ಮೂಲಗಳಿಂದ, ಜಗದೀಶ್ ಪಾರ್ಟಿಸಿಪೇಟ್ ಮಾಡಬೇಕು, ಯು ಶುಡ್ ಪಾರ್ಟಿಸಿಪೇಟ್ ಅಂದರು. ನನಗೆ ತುಂಬ ಬೇಕಾದವರು ಅವರು. ಅವ್ರ ಆದೇಶ ನನಗೆ ವೇದವಾಕ್ಯ ಇದ್ದಂಗೆ. ಹಂಗಾಗಿ ಇಂಡಸ್ಟ್ರಿನಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಇಂಡಸ್ಟ್ರಿ. ಸೊ ನನಗೆ ತುಂಬ ಬೇಕಾದವರು, ಜಗದೀಶ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಅದು ಅವ್ರು ಹೇಳಿದ್ದಾರೆ ಅಂತಂದರು. ಆಯ್ತು ಬಿಡಪ್ಪ, ನನಗೆ ಏನೂ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಐ ವೆಂಟ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇಟ್ ವಾಸ್ ಗುಡ್. ನನಗೂ ತುಂಬ ಇಷ್ಟ ಆಯಿತು. ಪ್ರೊಮೋ ನೋಡಿ ನನಗೂ ತುಂಬ ಇಷ್ಟ ಆಯಿತು. ನಾನೇ ನೋಡಿಕೊಂಡೆ, ಇಷ್ಟು ಚೆನ್ನಾಗಿ ಕಾಣಿಸ್ತೀನ ಅಂತ. ಇಟ್ ವಾಸ್ ಗುಡ್. ಐ ಥಿಂಕ್ ಮೋಸ್ಟ್ಲಿ ಇಟ್ಸ್ ಎ ಕಂಟಿನ್ಯೂಯಸ್ ಕನೆಕ್ಟಿವಿಟಿ. ಈ ಒಂದು ಇಂಡಸ್ಟ್ರಿನಲ್ಲಿ ಮೋಸ್ಟ್ಲಿ ಕನೆಕ್ಟಿವಿಟಿ ಬೆಳ್ಕೊಳ್ಳುತ್ತೆ. ನಾನೇನು ಬಯಸಲಿಲ್ಲ, ಬಯಸದೆ ಬಂದ ಭಾಗ್ಯ ಸರ್. ಕೊಟ್ಟೆ. ಆಮೇಲೆ ನಮಗೆ ಅವ್ರ ಯೋಗ್ಯತೆ ಇದ್ದರೆ ಮಾತ್ರ ಕರೀತಾರೆ, ಯೋಗ್ಯತೆ ಇಲ್ಲ ಅಂದರೆ ಎಲ್ಲ. ಈಗ ಇಷ್ಟು 20 ಜನ ಮೇಲೆ ಇದ್ದೀವಿ ಬಿಗ್ ಬಾಸಲ್ಲಿ. ನಾನು ಮತ್ತು ಐಶ್ವರ್ಯ ಇಬ್ಬರಿಗೆ, ಐ ಥಿಂಕ್ ಐಶ್ವರ್ಯ ಆಯ್ಸೋ ಐ ಥಿಂಕ್ 1 more ಕಂಟೆಸ್ಟೆಂಟ್ ಹೋಗಿದ್ರಲ್ಲ, ಅವ್ರು 3 ಜನ ಇದ್ವಿ. 3 ಜನ ಕರೆದಿದ್ದಾರೆ ಅಂದರೆ ಮೋಸ್ಟ್ಲಿ ನಮಗೆಲ್ಲ ಕೆಪಾಸಿಟಿ ಇದೆ, ಕರೆದಿದ್ದಾರೆ. ಐ ಆಮ್ ಪರ್ಫಾರ್ಮಿಂಗ್ ಇಟ್ ಸರ್.
ಸೊ ಮೊನ್ನೆ ಪ್ರೊಮೋ ಎಲ್ಲ ಹಾಕಿದ್ರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ, ಕೆಳಗಡೆ ಕಮೆಂಟ್ ಎಲ್ಲ ನೋಡಿದೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಗುರು ಅಂಕಲ್ ಆ್ಯಂಡ್ ಆಂಟಿ ಆಗಿ ಅಂತ. ಸೊ ಈಗ ಅದನ್ನೇ ಹೇಳ್ತಾರ, ಕುಣಿದಲಾರ್ದವರು ನೆಲ ಡೊಂಕ ಅಂತೆ. ಏನೋ ಜಗದೀಶ್ ಬೆಳೀತಾ ಇದ್ದಾನೆ ಈಗ, ಅಂಕಲ್ ಆಂಟಿ ಏನೋ ಒಂದು ಅಟ್ಲೀಸ್ಟ್ ಹಂಗಾರ ಹಾರ್ಕೊಂಡು ನೋಡಲಿ ಬಿಡಿ ಸರ್. ಕೆಲವರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂದರೆ ಕೆಲವರು ಅಂಕಲ್ ಆಂಟಿ, ಡಸಂಟ್ ಮ್ಯಾಟರ್ ಸರ್. ಟೀಕೆ ಟಿಪ್ಪಣೆ ಇರಲೇಬೇಕು ಸರ್, ಇಲ್ಲಾಂದರೆ ನಾವು ಸರಿ ಹೋಗಲ್ಲ. ಅದು ಇಂಪಾರ್ಟೆಂಟ್ ಸರ್. ಎಸ್ ಎಸ್. ಅಂದರೆ ಈ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರನ್ನ ನಾವು ಹೆಂಗಾಗಿರುವಂಥ ಹುಡುಗನ ಥರ ಏನಾದರೂ ನೋಡ್ಬೋದಾ? ಡೆಫಿನೆಟ್ಲಿ ಸರ್. ಈಗ ಸರ್ ಇವತ್ತು ಹೆಚ್ಚಾಗಿ ನನಗೆ ಫ್ಯಾನ್ಸ್ ಇರೋದು ಫೀಮೇಲ್ಸು, ಹೆಣ್ಮಕ್ಳು. ಜಗಿ ಅಂತಾರೆ. ನನಗಿಂತ ಸಣ್ಣ ಸಣ್ಣವರು. ನೆನ್ನೆ ಯಾವುದೋ ಒಂದು ಸ್ಕೂಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನೊಂದು ಮಗು ಡ್ಯಾನ್ಸ್ ಆಡ್ತಾಯಿದ್ದು ಸ್ಟೇಜ್ ಮೇಲೆ ಯಾವುದೊಂದು ಉಲ್ಲಾಳದಲ್ಲಿ. ಜಗದೀಶ್ ನೀನು ತುಂಬ ಗಲಾಟೆ ಮಾಡ್ತೀಯ ಅಂದ. ಆ ಮಗು ಏಜ್ ಒಂದು 5 years ಇರ್ಬೋದು. ಟಕ್ಕಂದ ಪ್ರಿನ್ಸಿಪಲ್ ಬಂದೆ, ಸಾರಿ ಸರ್ ಏನೆಲ್ಲ ಮೇಡಮ್ ಮಾತಾಡಲಿ, ಮಕ್ಕಳು ಮಾತಾಡಬೇಕು. ಆದರೆ ನೀನು ತುಂಬ ತೀಟೆ ಮಾಡ್ತೀಯಾ, ಗಲಾಟೆ ಮಾಡ್ತೀಯಾ ಚೈತ್ರ ಜೊತೆ ಜಗಳ ಮಾಡ್ಬೇಡ, ಮತ್ತೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದು. ಆ ಮಗು ಏಜ್ 5 years ಇರ್ಬೇಕು ಸರ್. ಸೊ ನಮ್ಗೇನಂತಂದರೆ ನಂಗೆ ತುಂಬ ಸಂತೋಷ ಆಯಿತು ಕೇಳಿಬಿಟ್ಟು. ಸರ್ ಒಂದು ಮಗು ಟೀಕೆ ಟಿಪ್ಪಣೆ ಮಾಡ್ತದೆ ಅಥವಾ ಜಗದೀಶ್ ಅಂತ ಹೆಸರು ಇಟ್ಕೊಂಡಿದ್ದಾನೆ ಸರ್. ನಾವು ನಿಜವಾಗ್ಲೂ ಪುಣ್ಯವಂತರು. ಯಾಕೆ ಅಂತಂದರೆ ಅಭಿಮಾನಿಗಳವರೆಲ್ಲ. ಸೊ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು. ಸೊ ಏನಕ್ಕೆ ಅಣ್ಣವ್ರು ಅಭಿಮಾನಿ ದೇವರುಗಳು ಹೇಳ್ತಾಯಿದ್ರು ಅಂದರೆ ಬಿಕಾಸ್ ಅವರಿಂದನೇ ನಾನು ಸರ್ ಒಂದು ಟಾರನ್ನು ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಜನಗಳಿಗೆ. ನಾವೆಲ್ಲ ಒಂಥರ ಟಾರ್ ಥರ ಇದ್ವಿ ಸರ್. ತೊಗೊಂಬಂದಿವಕ್ಕೆ ಅದಕ್ಕೆ ಸೇರಿಸಿ ಸ್ಟಾರ್ ಮಾಡಿದ್ದಾರೆ ಸರ್. ಅವರು ಹೊಗಳಿದ್ರೂ ಸಂತೋಷನೇ, ಕೊಟ್ಟರೂ ಸಂತೋಷನೇ, ಕೊಡಲಿಲ್ಲ ಅಂದರೂ ಸಂತೋಷನೇ ಸರ್. ಅದು ನಿಜವಾಗ್ಲೂ ತುಂಬ ನಾನು ಅದೇ ರೀತಿ ತಗೊಳ್ತೀನಿ ಸರ್. ಜಗದೀಶ್ ಅವರು ಬಿಗ್ ಬಾಸಲ್ಲಿ ಕೆಲವೇ ದಿನ ಮನೆಯಲ್ಲಿ ಕೆಲವೇ ದಿನ ಇದ್ದರೂ ಕೂಡ ಚಿಕ್ಕ ಮಕ್ಕಳ ಸಮೇತವಾಗಿ ಕೂಡ ಇಷ್ಟೊಂದು ಪ್ರೀತಿ ಸಂಪಾದಿಸಿದ್ರ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಈ ಜರ್ನಿ, ಆ ಸಿನಿ ರಂಗದ ಒಂದು ಜರ್ನಿ ಹೇಗಿರುತ್ತೆ? ಏನಾದರೂ ಫಿಲಿಮ್ಗಳು ಅದ ಕಡೆ ಏನಾದರೂ, ಅಥವಾ ಆ್ಯಕ್ಟ್ ಮಾಡ್ತೀರಾ, ಇಲ್ಲ ಪ್ರೊಡ್ಯೂಸ್ ಮಾಡ್ತೀರಾ, ಆ ಪ್ಲ್ಯಾನ್ ಏನಾದರೂ ಇದೆಯಾ? ಇಲ್ಲ, ನಾನು ಒಳ್ಳೆ ಒಂದು ಸಪೋರ್ಟಿಂಗ್ ರೋಲ್ಸ್ ಏನೋ ಸಿಕ್ಕರೆ ಡೆಫಿನೆಟ್ಲಿ ಮಾಡಬೇಕು ಅಂತಿದ್ದೀನಿ. ನಾಟ್ ಎಕ್ಸಾಕ್ಟ್ಲಿ ಹೀರೋಗಿರೋಲ್ಲ ಬೇಡ ನಮಗೆ. ಹೀರೋಯಿನ್ ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವಕೀಲರು ಪತ್ರನೋ ಅಥವಾ ಒಂದು ಇನ್ವೆಸ್ಟಿಗೇಷನ್. ಆ್ಯಕ್ಚುಲಿ ಈಗ ರಿಯಲ್ ಲೈಫಲ್ಲಿ ಹೀರೋ ಆಗಿಬಿಟ್ಟಿದ್ದಾರೆ, ರೀಲಲ್ಲಿ ಅಂತ ಇಲ್ಲ, ಆ ಥರ ನಾವು ಅಂದ್ಕೊಂಡು ತಪ್ಪಾಗುತ್ತೆ ಸರ್. ಈಗ ಯಾರೋ ಒಬ್ರು ನಮಗೆ ಹೇಳ್ಬೇಕೇ ಹೊರ್ತು ಅಥವಾ ಮಾಡಿ ಅಂತ ಹೇಳ್ಬೇಕೇ ಹೊರ್ತು ನಾವು ಏನು ಅನ್ಕೊಬಾರ್ದು ಸರ್. ಅದು ತಪ್ಪಾಗುತ್ತೆ. ಅದು ಹಾಗಾಗಿ ಸರ್ ಡೆಫಿನೆಟ್ಲಿ ಅವಕಾಶಗಳು ಸಿಕ್ಕಿ ನಾನು ಯೋಗ್ಯನ ಅನಿಸಿದ್ರೆ ಯಾರಾದರೂ ಅವಕಾಶ ಸಿಕ್ಕರೆ ಸರ್ 5 ದಿವಸ ನಾನು ನನ್ನ ವೃತ್ತಿಗೆ ಇಡ್ತೀನಿ. ವಾರದಲ್ಲಿ 1 ದಿವಸ ಸಿಗುವಂಥ ಸಮಯದಲ್ಲಿ ಇಫ್ ದೇ ವಾಂಟ್ ಮೀ ಟು ಬಿ ಇನ್ ದಿಸ್ ಜರ್ನಿ, ಡೆಫಿನೆಟ್ಲಿ ಸರ್ ನಾನು ಇಷ್ಟಪಡ್ತೀನಿ ಸರ್. ನಂಗೆ ಇಷ್ಟ ಆಗುತ್ತೆ. ಕಾರಣ ಯಾಕೆ ಅಂತಂದರೆ ಅಲ್ಲೂ ಕೂಡ ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ನಾನು ಸಾಕಷ್ಟು ಹೇಳಿದ್ದೀನಿ, ಅಲ್ಲಿ ಮೀಟ್ರ್ ಬಡ್ಡಿಗಳಾಗಿರ್ಬೋದು. ನಮಗೆ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗಿದೆ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ಗೆ. ಮಾಡೋರು ಯಾರೂ ಇಲ್ಲ, ಅಲ್ಲಿ ಮಾಡಿಸ್ಬೇಕು ಅಂತ ಇದೆ. 4 ಕಣಿಗೆ ಆಂಧ್ರದಲ್ಲಿ ಏನೋ ದುಡ್ಡು ಕೊಡ್ತಾರಂತೆ ಪ್ರೊಡ್ಯೂಸ್ ಮಾಡೋಕ್ಕೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಕೊಡಬಾರ್ದು? ಆಮೇಲೆ ಚಿತ್ರಕಥೆ ಬರೆಯೋರಿಗೆಲ್ಲ ಈ ಗಾಂಧಿನಗರದಲ್ಲಿ ಸಣ್ಣ ಪುಟ್ಟ ಲಾಡ್ಜಲ್ಲಿ ಕೊಂಡಿಸ್ತಾರೆ. ನನಗೆ ಅನಿಸುತ್ತೆ ಅಕಸ್ಮಾತ್ ನಾನೇನಾದರೂ ಮಾಡೋವಂಥ ಫಿಲಮ್ ಮಾಡೋರಿದ್ದರೆ ಆ ಚಿತ್ರಕಥೆ ಆ ಒಂದು ಕತೆ ಬರೆಯೋರನ್ನು ಕಾದಂಬರಿ ಆಧಾರಿತ ಬರೀಲಿ, ಜೊತೆಯಲ್ಲಿ ಅವ್ರುಗಳಿಗೆ ಲೊಕೇಶನ್ ಚೇಂಜ್ ಮಾಡಬೇಕು ಸರ್. ಕೇರಳ ಗಿಡದಲ್ಲೆಲ್ಲ ಯಾವ್ದಾದ್ರು ಒಂದು ರಿಸಾರ್ಟ್ಸಲ್ಲಿ ಕುಣಿಸಿ ತುಂಬ ಫ್ಲಶಿ ಗ್ರೀನ್ರಿ ಇರಬೇಕಂತ ಜಾಗ, ಅಥವಾ ಕೆಮ್ಮಣ್ಣಗುಂಡಿ, ಚಿಕ್ಕಮಂಗ್ಳೂರು, ಇಂಥ ಜಾಗಗಳಲ್ಲಿ ಕತೆ ಬರೆಯೋರನ್ನು ಕುಂಡಿಸಿದ್ರೆ ಸರ್ ಅದರ ವೈಬ್ರೇಷನ್ ಚೇಂಜ್ ಆಗುತ್ತೆ. ಈಗ ನೋಡಿ ಮಲಯಾಳ ನಂಗೆ ಅರ್ಥ ಆಗಲ್ಲ, ಆದರೂ ಕೂಡ ಮಲಯಾಳ ಫಿಲಮ್ ನೋಡ್ತೀನಿ. ಕಾರಣ ಯಾಕೆಂದರೆ ಕತೆ ತುಂಬ ಚೆನ್ನಾಗಿರುತ್ತೆ ಸರ್. ಸೊ ನಮ್ಮ ಕತೆ ಸ್ಟ್ರಾಂಗ್ ಆಗಿಬಿಟ್ರೆ ಸರ್ ಫಿಲಮ್ ಆಟೋಮೆಟಿಕಾಗಿ ಸ್ಟ್ರಾಂಗ್ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದು ಕೊರತೆ ನಾನು ಕನ್ನಡ ಇಂಡಸ್ಟ್ರಿ ಕಾಣ್ತಿರೋದು ಸರ್, ಹೊಸಬರು ಹೊರಗಡೆ ಬರ್ತಾಯಿಲ್ಲ. ಹೊಸ ಮುಖಗಳು ಯಾರೂ ಬರ್ತಾಯಿಲ್ಲ ಇವತ್ತು. ಅಂತ ತರೋವಂಥ ಕೆಲಸನೂ ಯಾರೂ ಮಾಡ್ತಾಯಿಲ್ಲ ಸರ್. ಹೊಸ ಮುಖಗಳು ಬೇಕಾಗಿದೆ ಸರ್. ಯಾಕಂದರೆ ಹಳೆ ಮುಖಗಳೆಲ್ಲ ಖಾಲಿ ಆಗ್ತಾಯಿದೆ ಕಾರಣಾಂತರಗಳಿಂದ. ಅವರೆಲ್ಲ ಐಕಾನ್ಸ್, ನೋ ಡೌಟ್ ದೇ ಆರ್ ಐಕಾನ್ಸು. ನೀವು ಶಿವಣ್ಣ ನೋಡಿ ಕಾರಣಾಂತರಗಳಿಂದ ಆರೋಗ್ಯ ಸಮಸ್ಯೆ ಆಯಿತು. ಪುನೀತ್ ಅವ್ರು ಮಾಯ ಆಗ್ಬಿಟ್ಟು, ದರ್ಶನ್ ನೋಡಿ ಈ ಥರ ಜೈಲು ಮಾಡ್ಕೊಂಡು ಆ ಥರ ಆಗ್ಬಿಟ್ಟ. ಈ ಥರ ಆಗ್ಬಿಟ್ಟಾಗ ಸರ್ ಅವರ ಇಂಡಸ್ಟ್ರಿ ನೀಡ್ಸ್ ಸ್ಟ್ರೆಂಥನಿಂಗ್. ಒಂದು ಹೊಸ ಪ್ರತಿಭೆಗಳು ಬರಬೇಕು ಸರ್. ಹೌದು ಸರ್, ಹೌದು. ಫ್ಯಾನ್ ಬಾರ್ಗಳು ಬೇರೆ. ಮನೆ ಅಲ್ಗೂ ಸುದೀಪ್ 2-3 ಸತಿ ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ನಾವು ಯಾರೂ ಆ ಥರ ಏನಿಲ್ಲಮ್ಮ, ಏನೋ ಫ್ಯಾನ್ಸ್ ಏನಾದರೂ ಮಾಡಿಕೊಂಡ್ರೆ ನಾವೆಲ್ಲರೂ ಒಟ್ಟಾಗಿ ಸರ್ ಪ್ರತಿಯೊಬ್ಬ ಫ್ಯಾನ್ಸ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ನಾವು ಹೇಳೋಕ್ಕೋರೆ ನೀವು ಯಾರ ಅಂತ ನಮ್ಮನ್ನೇ ಕೇಳಿಬಿಡ್ತಾರೆ. ಹಂಗಾಗಿ ಇದು ಅವ್ರ ತಪ್ಪು ಅಲ್ಲ ಸರ್, ದರ್ಶನ್ ತಪ್ಪು ಅಲ್ಲ, ಸುದೀಪ್ ತಪ್ಪು ಅಲ್ಲ, ಯಾರು ತಪ್ಪು ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ನೋಡೋರು ಖುಷಿಯಿಂದ ನೋಡಿ ಅದೊಂದು ಐ ಥಿಂಕ್ ಅದೊಂದು ಎಂಟರ್ಟೈನ್ಮೆಂಟ್ ಅಂತ ಹೊರಗಡೆ ಬರಬೇಕೇ ಹೊರತು ಆ ಮೈಂಡಲ್ಲಿ ಕ್ಯಾರಿ ಮಾಡಿಕೊಂಡು ಇವನೇ ನಮ್ಮ ಗುರು, ಇವನೇ ನಮ್ಮ ಬಾಸು ಹಿಂಗೆ ಅಂದ್ಕೊಂಡು ಆ ಐಕಾನಿಕ್ ಶೇಪ್ ತೊಗೊಂಡು ನಾಳೆ ದಿವಸ ಹೆಚ್ಚು ಕಮ್ಮಿಗಳಾದಾಗ ಸರ್ ಇಂಡಸ್ಟ್ರಿ ಹೊಡೆದೋಗುತ್ತೆ ಸರ್. ಕಲೆ ಅನ್ನೋದನ್ನು ನಾವು ಅದಕ್ಕೊಂದು ಬೆಲೆ ಕಟ್ಟಕ್ಕಾಗದಂಥ ಒಂದು ಆ್ಯಕ್ಷನ್ ಅದು. ಈಗ ನೋಡಿ
ಹದಿನೈದು ದಿವಸಲ್ಲೋ ನನ್ನನ್ನು ಸ್ಟಾರ್ ಮಾಡಿ ಒಪ್ಕೊಂಡಿದ್ದಾರೆ ಜನ. ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸರ್. ಅದನ್ನು ನಾವು ಜಗದೀಶ್ ಫ್ಯಾನ್ಸ್ ನಾನು ಹೇಳ್ತೀನಿ ಎಷ್ಟು ಜನ ಸರ್ ನೀವು ನಮ್ಮ ಬಾಸ್ ನಮ್ಮನ್ನು ಏನು ಬಾಸ್ ಅಂತ ಕರಿಬೇಡ್ರಿ ಗುರು ಸರ್, ನಿಮ್ಮ ಫ್ಯಾನ್ಸ್ ಎಲ್ಲ ಗುರು, ನೀವು ಒಂಥರ ಅಭಿಮಾನಿ ದೇವರುಗಳು. ಫ್ಯಾನ್ಸ್ಗಿಂತ ಆ ಯೋಗ್ಯತೆ ನಮಗೇನು ಇಲ್ಲ. ಓಕೆ, ಆ ಥರ ಒಂದು ಮಾಡ್ಕೊಂಬಿಡಿ. ಅದು ಮೋಸ್ಟ್ಲಿ ಈ ಬಾಸ್ಗಿರಿ ಮಾಡ್ಕೊಂಡ್ರು ಹೇಳ್ಬೇಕು ಸರ್, ನಾವು ಬಾಸ್ಗಳಲ್ಲಪ್ಪ, ನಾವೊಬ್ಬ ನಟ ಅಷ್ಟೇ. ನೀವು ಆ ಆಟೋ ಓಡಿಸ್ಬಿಟ್ಟು ಕ್ಯಾಬ್ ಓಡಿಸ್ಬಿಟ್ಟು ಬರೋ ಕೂಲಿನಲ್ಲಿ ಟಿಕೆಟ್ ತಗೊಂಡ್ರೆ ನಮ್ಮ ಪಿಕ್ಚರ್ ಹೊಡೆದ್ರೆ ನಾವು ಸ್ಟಾರ್, ನಾವು ನಿಮಗೆ ಒಂದು ಹೀರೋ ಆಗ್ತೀವಿ. ಹಂಗಾಗಿ ನಾವಲ್ಲ ಸ್ಟಾರು, ನೀವು ಸ್ಟಾರು. ಯಾಕಂದರೆ ದುಡ್ಡು ನಮ್ಮ ಬಂಡವಾಳ ಆಗ್ತೀರ. ಆ ಬಂಡವಾಳದಿಂದ ಪ್ರೊಡ್ಯೂಸರ್ ದುಡ್ಡು ಬರ್ತದೆ, ಅದರಿಂದ ಹೀರೋ ಹೀರೋಯಿನ್ಗಳಿಗೆ ಫಿಲಮ್ಗಳಿಗೆ ಬಂಡವಾಳ ಬರ್ತದೆ. ಹಂಗಾಗಿ ಈ ನಟ ನಟಿಯರು ಸ್ವಲ್ಪ ಐ ಥಿಂಕ್ ಭಾವಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಫ್ಯಾನ್ಸ್ಗಳಿಗೆ ಹೇಳಬೇಕು ಸರ್, ಹೇಳಿದ್ರೆ ಸರಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಸರ್.